ಅಯ್ಯ ಏನಪ್ಪ KTM ಇಷ್ಟೊಂದು ವರ್ಷ. ಅಯ್ಯ ಒಂದು ಕ್ಯಾಪ್ ಹಾಕೊಳಕ್ಕಾಗಲ್ವಾ ಬೈ? ಕವಾಸಕಿ ಅವ್ರು ಯಾಕೆ ಕೊಡ್ತಾರೆ? KTM ಯಾವ್ದು ಹೇಳು? ಗಾಡಿದು ನಂಬರ್ ಹಾಕಿಸ್ಕೊಂಡು ಅಲ್ಲಿಂದ ಎನ್ ರೂಟು ಎಲ್ಲಿಗೆ ಹೋಗೋಣ ಬಾಯ್ಸ್? ಊರು ಬಿಟ್ಬಿಡೋಣ. ಹಾಯ್ 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 ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊಂತೀನಿ. ಹಂಗೆ ಚೆನ್ನಾಗಿರಿ. ಇವತ್ತು ಬಂದು KTM ಯಾರು ಕರೆದಿದ್ದವ್ರ ಏನು ಬ್ರೋ? ಹಾಂ ಬ್ರೋ ಚೆನ್ನಾಗಿದೆ. ಹಾಂ ಏನು ಬ್ರೋ? ಓ ಕ್ರೇಜಿ ಆಗಿದೆ. ಚಾನಲ್ ಇದೆ ಸುಧಾನ್ ವೀಲ್ಸ್ ಅಂತ, ಚೆಕ್ ಮಾಡಿ. ಸುಧಾನ್ ವೀಲ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರೊಳಗಿದೆ ಆಫ್ ರೋಡ್ದೆಲ್ಲ. ಓಕೆ ಬ್ರೋ, ಥ್ಯಾಂಕ್ ಯು. ನೋಡಿ ಪಬ್ಲಿಕ್ ಅಟೆನ್ಷನ್ನ ಹೆಂಗೆ ಗ್ರ್ಯಾಬ್ ಮಾಡುತ್ತೆ ಗಾಡಿ ಅಂತ. ದಟ್ಸ್ ವಾಟ್ KLX. ಮತ್ತು ಹಂಗೆ ಇದೆ ಬಾಯ್ಸ್ ಗಾಡಿ. ಸುಮ್ಮನೆ ನಾನು ಓವರ್ ಹೈಪ್ ಮಾಡಲ್ಲ, ಬಿಕಾಸ್ ಓಡಿಸ್ತಾ ಇದ್ದೀನಲ್ಲ, ನನಗೆ ಗೊತ್ತಿರುತ್ತೆ. ಓಡೋಣ ಬೇಗ. ಅಮಿತಾ ಸುಮ್ಮನೆ ಎದುರ ಬರ್ತಾನೆ. ಅವನ ಜೊತೆ KTM ಶೋರೂಮ್ಗೆ ಹೋಗೋಣ. ಲೈಕ್ ನಂಬರ್ ಬಂದಿದೆ ಗಾಡಿದು ನಂಬರ್ ಹಾಕಿಸ್ಕೊಂಡು ಅಲ್ಲಿಂದ ಎನ್ ರೂಟು ಎಲ್ಲಿಗೆ ಹೋಗೋಣ ಬಾಯ್ಸ್? ಊರು ಬಿಟ್ಬಿಡೋಣ. ಅವ್ನು ಫಸ್ಟ್ ಸರ್ವಿಸ್ ಆಗಿದ್ದಿದ್ರೆ ಇಷ್ಟರೊಳಗೆ ಮಂಗಳೂರೊಳಗೆ ಇರ್ತಾಯಿದ್ದೋ ಇವತ್ತು. ಅವಾಗಲೇ 300+ ಕಿಲೋಮೀಟರ್ ಓಡಿಸ್ಬಿಟ್ಟವನೆ. ನಮ್ಮ ಮಂಗಳೂರು ನಮ್ದಿರೋ ಸ್ಪಾಟ್ ಬಂದು ಇಟ್ಸ್ ಲೈಕ್ 400+ ಇದೆ ಕಿಲೋಮೀಟರ್ಸು. ಸೊ ಅಲ್ಲಿ ಕ್ಯಾನ್ಸಲ್ ಆಯಿತು. ಸ್ಟ್ರೈಟ್ ಹೋಗಬೇಕು. ಆದರೂ ಹೆವಿ ಬಿಸಿಲೈತೆ ಬಾಯ್ಸ್ ಬೆಂಗಳೂರೊಳಗೆ. ರೈಡ್ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೂ ಮಳೆಗಾಲ ಇದ್ದಾಗ ಎಲ್ಲ ತುಂಬ ಮಳೆ ಅಂತೀರಾ, ಬಟ್ ಒಂದು ಸತಿ ಬಿಸಿಲು ನೋಡ್ಬಿಟ್ರೆ ಮಳೆಗಾಲ ಎಷ್ಟು ಮಿಸ್ ಮಾಡ್ಕೊತೀವಿ ಗೊತ್ತಾ? ಐ ಲಿಟ್ರಲಿ ಮಿಸ್ ಬ್ರೋ. ಯಾವ್ಯಾವ ಥರ ಹೇಳಿ ರೈಡ್ಸು ಮಳೆಗಾಲದೊಳಗೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಉಸಿರಾಡೋಕ್ಕೆ ಆಯ್ತಲ್ಲ ಹೆಲ್ಮೆಟ್ ಒಳಗಡೆ. ಹಬೆ ಆಗ್ಬಿಡೈತೆ ಹೆಲ್ಮೆಟ್ ಒಳಗಡೆ. ಮತ್ತು ಮೊನ್ನೆ ಏನು ಮಕ್ಕಾರ ಆಗ್ಬಿಟ್ಟಿತ್ತು ಅಂದರೆ ವ್ಲಾಗ್ ಮಾಡಿ ಏನು ವಾಯ್ಸ್ ಬಂದಿಲ್ಲ. ಏನೇನು ಸೈಕ್ ಆಗುತ್ತೆ ಗೊತ್ತಾ? ಹೆವಿ ಹಿಂಸೆ ಆಗ್ಬಿಡುತ್ತೆ ಒಂದೊಂದು ಸತಿ. ಸೊ ಈಗ ಬಂದು ಅಮಿತಾ ಬಂದ. ಲೈಕ್ ನೋಡಿ ಡ್ಯೂಕ್ 250 ಮಿರರಲ್ಲಿ ಕಾಣಿಸ್ತಾ ಇದೆಯಾ? ಕ್ರೇಜಿ ಆಗಿದೆ. ಮಂಗಳೂರಿಗೆ ಹೋಗ್ಬಿಡೋಣ ಅಷ್ಟೇ, ಇಬ್ಬರೇ ಹೋಗ್ಬಿಡೋಣ. ಆಮೇಲೆ ಇನ್ನೊಂದ್ಸತಿ ಹೋಗೋಣ ಅವ್ನು ಫ್ರೀ ಆದಾಗ. ಅವ್ನು ಇನ್ನೊಂದು 2-3 ಮಂತ್ಸ್ ಫ್ರೀ ಆಗಲ್ವಂತೆ. ನೋಡ್ತೀನಿ ಅನ್ನ. ಇವಾಗ ಬಾ ಹೋಗ್ಬಿಟ್ಟು ಬ್ರೈನ್ ವಾಶ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಎದ್ದು ಬಿಡೋಣ. ಆದರೆ ಬೈ ಆ ಸ್ಪಾಟು ನೆಕ್ಸ್ಟ್ ಲೆವೆಲ್ ಸ್ಪಾಟ್ ಅದು. ಸೊ ಪ್ಲ್ಯಾನ್ ಆಗ್ತಾಯಿದ್ದೀವಿ ಬಾಯ್ಸ್. ನಮ್ಮ ಪ್ಲ್ಯಾನ್ ಅಲ್ಲ, ಯೋಚನೆ ಮಾಡೋದು. ಇನ್ನೊಬ್ಬ ಬರಬೇಕು. ನಮ್ಮದು ಬ್ಯಾಚ್ ಏನಿಲ್ಲ. ನಾನು ಸೋಲೋ ಅಂದರೂ ಸೋಲೋನು ಹೋಗೋಕ್ಕೆ ಸೈ. ವಿ ಮೇಡ್ ಫಾರ್ ಸೋಲೋ ರೈಡ್ಸ್. ಆದರೂ ಹೋದ್ರೆ ಕ್ರೇಜಿ ಆಗಿರುತ್ತೆ. ಆದರೆ ನಿನ್ನ ಕಿಲೋಮೀಟ್ರಿಗೆ ವೈನಾಡ್ಗೆ ಹೋಗ್ಬೋದು. ಬನ್ನಿ ಓಡೋಣ. KTM ಶೋರೂಮ್ ಹೋದ್ರೆ ಸಿಗ್ತೀನಿ ನಿಮಗೆ. ನೋಡಿ ಬಾಯ್ಸು ತುಂಬ್ರಿ ಅವ್ರಿಗೆ ಗರ್ಲ್ಸ್ಗೆ. ಯಾವ್ದು ಬೈದು ಟಾರ್ಕ್ 99? ಅಲ್ಲಿ ನೋಡಿ ಕಾಪ್ಸ್ ಮುಂದೆನೇ ವಿತೌಟ್ ಹೆಲ್ಮೆಟ್ ಹೋಯ್ತವ್ರೆ ಕಲೆಗಳು. ಏನು ಬೈ ಹಾಕೊಂಡು ತುಂಬ್ತವ್ರೆ? ಅವ್ನು ಹೇಳಪ್ಪ ಪೊಲೀಸ್ ಅವ್ರೆ ಅಂತ. ಒಂದ್ ಮೇಲೆ ಹೋಯ್ತಾ ಒಂದು ಸೈಕಾಜಿ. ಇದು ನೋಡಿ ಹೆಂಗಿದೆ ಅಂತ ಕ್ರೇಜಿಯಾಗಿ. ಕ್ವಿಕ್ ಶಿಫ್ಟರ್ ಇದೆ. ಮತ್ತು ಡೀಟೇಲ್ ಆಗಿ ರಿವ್ಯೂ ಬೇಕು ಅಂದರೆ ಕಾಮೆಂಟ್ ಹಾಕಿ. ಡ್ಯೂಕ್ 250 ಒಂದು ಫುಲ್ ವಿಡಿಯೋ ಮಾಡೋಣ. ಏನು ಈ ಹುಡುಗರು ಹಾಳಾಗದೆ ಹಿಂಗೆ ಹುಡುಗಿರ ನೋಡ್ಕೊಂಡೇ ಮುಂದೆ ಕೂತು ಬಿಡೋದು. ನಿನ್ನೂ ಮಾಡ್ಸೋಣ ಬಾ. ಒಂದು ಸ್ವಲ್ಪ ತಲೆ ಉಪಯೋಗಿಸೋಣ ಕುತ್ಕೊಂಡು. ನಾವೇ ಒಂದು ಸ್ವಲ್ಪ ಗ್ರಾಫಿಕ್ಸ್ ಮಾಡೋಣ. ಒನ್ ಥರ ಇರ್ಬೇಕು ಗ್ರಾಫಿಕ್ಸು. ಸುಮ್ಮನೆ ಯಾವುದೋ ಕಾಂಜಿ ಪಿಂಜಿ ಸ್ಟಿಕ್ಕರ್ಗಳನ್ನೆಲ್ಲ ತರ್ಸಾಕ್ಬಾರ್ದು ಗಾಡಿಗೆ. ಒಂಥರ ಅಫಿಷಿಯಲ್ ಆಗು ಇರಬೇಕು, ಒಂಥರ ಐ ಕ್ಯಾಚಿ ಆಗು ಇರಬೇಕು. ಓಡೋಣ. ಜಸ್ಟು ಮಿಸ್ಸು ಬಾಯ್ತು. ಫಾರ್ಚುನರ್ಗೆ ಹೊಡಿತಾ ಇದೆ ಹಿಂದೆಯಿಂದ. ತುಂಬ್ಕೊಂಡು ಹೋಗ್ಬಿಟ್ಟಿಲ್ಲ ಅವ್ರು ನನ್ನ ಮನೆಗೆ. ಶಿಷ್ಯ ನನ್ನ ಗಾಡಿಗೆ ಹೊಡೆದಲ್ಲ ಅಂತ. ಬನ್ನಿ ಓಡೋಣ ಬೇಗ KTM ಶೋರೂಮ್ ಹತ್ರಕ್ಕೆ. ನಂಬರ್ ಪಿನ್ ಮಾಡಿಸ್ಕೊಂಡು ಓಡೋಣ. ಹೆವಿ ಬಿಸಿಲೈತೆ. ಸೈಕ್ ಆಗ್ತಿದೆ ನನಗೆ. ಜಿಮ್ಗೆ ಹೋಗಿಲ್ಲ 2 ದಿನ ಆಯಿತು. ಜ್ವರ ಬಂದು ಶೆಡ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ರಿಕವರಿ ಆಗಲಿ ಅಂತಿದ್ದೆ ಬಾಡಿ. ಆಗಲಿ ಸ್ವಲ್ಪ ರಿಕವರಿ ಆರಾಮಾಗಿ. ಹೋಗೋಣ KTM ಶೋರೂಮ್ ಹತ್ರಕ್ಕೆ. ಫಸ್ಟು ಒಂದು ಎಕ್ಸಾಸ್ಟ್ ಹಾಕ್ಸ್ಬೇಕು ಬಾಯ್ಸ್. ನೋರಿ ಫ್ಯೂಮ್ ಯಾವ್ದಾರು. ಆದರೆ ಇವಾಗಿರೋ ಸ್ಟ್ರಿಟ್ಗೆ ಸೈಕ್ ಆಗುತ್ತೆ ಎಕ್ಸಾಸ್ಟ್ ಎಲ್ಲ ಹಾಕ್ಸೋಕ್ಕೆ. ನೆಮ್ಮದಿಯಾಗಿ ಓಡಾಡೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಸೈಕ್ ಮಾಡ್ತಾನೇ ಇರ್ತಾರೆ ಅಕ್ಕಪಕ್ಕ. ಎಲ್ಲೇ ಪೊಲೀಸ್ ಇದ್ರೂ ಥರ. ಯಾವ್ದು ಗುರು ಇದು? BMW MH ರಿಜಿಸ್ಟ್ರೇಷನ್ ಅಂತೆ. ಹೊಸ ಫಾರ್ಚುನರ್ ಇಸ್ಕೊಂಡು ಹೋಗ್ತಾವ್ರು ನೋಡಿ. ಇನ್ನೂ ಡ್ರೀಮು ಇವೆಲ್ಲ ನಮಗೆ. ಬಾಡಿ ಕಿಟ್ ಅನ್ಸುತ್ತದು, ಗೊತ್ತಿಲ್ಲ ಏನು ಅಂತ. ಸುಮ್ಮನೆ ಗೊತ್ತಿಲ್ದಲೆ ಜಡ್ಜ್ ಮಾಡಬಾರ್ದು, ಗೊತ್ತಿಲ್ದಲೆ ಮಾತಾಡಬಾರ್ದು.
ಈ ಸೈಡೇ ಬರ್ತಾವ ನಿಂಗೆ. ಹಿಂದೆ ಇದ್ದಿದ್ರಲ್ಲ ಬ್ರೋ, ಟಚ್ ಆಗಿದ್ರೆ ಕಾಂಟೆಂಟ್ ಮಾಡ್ತಾ ಇದ್ದೆ ಅವನಿಗೆ. ನಾನು ಹೇಳ್ತಿಲ್ಲ ಅಂದಿದ್ರೆ ಹೊಡೆದ್ಬಿಟ್ಟಿರೋನ್ ಬಂದು. ನಾನು ಆಮೇಲೆ ಅವ್ನಿಗೆ ಹೊಡಿತಾ ಇದ್ದೆ. ಆಮೇಲೆ ಒಂದು ಪಕ್ಷ ನಾವು ಬೈಕರ್ಸ್ ಹುಡುಗಿರನ್ನ ಬಿಟ್ಕೊಟ್ಬಿಡ್ತೀವಿ ಏನಾದರೂ ಆದರೆ, ಬಟ್ ನಮ್ಮ ಗಾಡಿಗಳಿಗೆ ಮಾತ್ರ ಏನೂ ಆಗಬಾರ್ದು. ಸೊ ಬನ್ನಿ ಇವಾಗ ಅವಾಗ ನಂಬರ್ ಹಾಕ್ಸ್ಬೋಣ. ಅಯ್ಯೋ ಏನಪ್ಪ KTM ಇಷ್ಟೊಂದು ವರ್ಷ. ಅಯ್ಯೋ ಒಂದು ಕ್ಯಾಪ್ ಹಾಕೊಳಕ್ಕಾಗಲ್ವಾ ಬೈ? ಕವಾಸಕ್ಕೆ ಅವ್ರು ಯಾಕೆ ಕೊಡ್ತಾರೆ? KTM ಯಾವ್ದು ಹೇಳು? ಬನ್ನಿ ಒಂದು ಕಾಫಿ ಹಾಕೊಂಡು ಹೋಗೋಣ. ಪಾಪ ನಂಬರ್ ಬೋರ್ಡ್ ಹಾಕ್ಲಿಲ್ಲ ಇವಾಗ, ಏನು ಮಾಡೋಕ್ಕಾಗಲ್ಲ. ನಮಗೆ ಚೆನ್ನಾಗಿ ಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಅದು ಯಾವುದಕ್ಕೆ ಆದ್ರೂ. ಇರಪ್ಪ ರಾಜು, ನೀವೇನಾದರೂ ಇಲ್ಲಿ ಚಂದ್ರಾಲ ಬೆಟ್ ಸೈಡು ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಇದ್ದರೆ ಒನ್ ಆಫ್ ದಿ ಬೆಸ್ಟ್ ಕಾಫಿ ಮತ್ತು ಸ್ನ್ಯಾಕ್ಸ್ ಟ್ರೈ ಮಾಡಬೇಕು ಅಂದರೆ ಮುಂಗಾರು ಕೆಫೆ ಅಂತ ಇದೆ, ಹೋಗಿ ಟ್ರೈ ಮಾಡಿ. ಆಪೋಸಿಟ್ಟು ಪಂಚಾಮೃತ ಕೆಫೆ, ಚಂದ್ರಾಲ ಬೆಟ್ ಒಳಗೆ. ಈಸ್ಟ್ ವೆಸ್ಟ್ ಕಾಲೇಜ್ ಅಂದರೆ ಬ್ಯಾಕ್ ಗೇಟ್ ಆಪೋಸಿಟ್ ಸೈಡು. ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಕಾಫಿ ಅಂದ್ಕೊಳ್ಳಿ. ಬಿಕಾಸ್ ನಾವು ಹುಡುಗರು ಹೆಂಗೆ ಅಂದರೆ ಗೊತ್ತಲ್ಲ, ಕಾಫಿ ಟೀ ಅಲ್ಲೆಲ್ಲ ಕಾಂಪ್ರಮೈಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಒಂದೊಂದು ಕಾಫಿ ಕುಡಿಯೋಕ್ಕೆ 100-200 ಕಿಲೋಮೀಟ್ರ್ ಹೋಗಿರ್ತೀವಿ ದೂರ. ಅಂಥದ್ರಲ್ಲಿ ನಾವು ಕಾಂಪ್ರಮೈಸ್ ಆಗ್ತೀವಾ? ನಾವು ಕಾಫಿಲಿ ಟೀಲಿ ಮಾತ್ರ ಚಾನ್ಸೇ ಇಲ್ಲ. ಕ್ಲೋಸ್ ಮಾಡಿಬಿಟ್ಟವ್ರು ಅಂಗಡಿನ. ಈ ಊಟಕ್ಕೆ ಹೋಗ್ತಿದ್ದಾರಂತೆ. ಸೊ ಇಲ್ಲೇ ಯಾರು ಹತ್ರ ಇದ್ದರೆ ಟ್ರೈ ಮಾಡಿ, ದೂರ ಇದ್ದರೂ ಬಂದು ಟ್ರೈ ಮಾಡಿ. ಅಷ್ಟು ದೂರದಿಂದ ಬರ್ತೀರಾ ಇಲ್ಲಿಯ ಕಾಫಿ ಕುಡಿಯೋಕ್ಕೆ ಪಕ್ಕ ಅದಂತೂ. ಸೊ ಬನ್ನಿ ಈಗ ಓಡೋಣ. ಲೆಫ್ಟ್ ಹೋಗ್ಬೋದು, ಹೋಗೋಣ. ಫ್ರೀ ಲೆಫ್ಟು ಬಾಯ್ಸ್. ಇತ್ತೀಚೆಗೆ ಸುಜುಕಿ ಜಿಮ್ನಿ ಮೇಲೆ ಫುಲ್ ಹವಾಗ್ಬಿಡೈತೆ. ಐ ಗೆಸ್ ನಾನು ಫಸ್ಟ್ ಕಾರ್ ಇಸ್ಕೊಂಡ್ರೆ ಜಿಮ್ನಿನೇ ಅನ್ಸುತ್ತೆ ಇಸ್ಕೊಳ್ಳೋದು. ನನಗೆ ಯಾಕೋ ಫುಲ್ಲು ಅನ್ನಿಸ್ತಿದೆ ಅದು, ಶಿಷ್ಯ ಜಿಮ್ನಿ ಇಸ್ಕೋ ಅಂತ. ಮೇ ಬಿ, ಗೊತ್ತಿಲ್ಲ. ಲೈಕ್ ನಮ್ಮದು ಪ್ಲ್ಯಾನ್ಗಳಿಲ್ಲ, ಹೇಳಿದ್ನಲ್ಲ ನೋಡಿ. ಇದಕ್ಕೂ ಅಷ್ಟೇ ಪ್ಲ್ಯಾನ್ ಇಲ್ಲ, ವೆಯ್ಟಿಂಗ್ ಇಲ್ಲ. ಈಗ ಬೇಕಾ ಇವಾಗ ಬೇಕು ನನಗೆ. ಅದೇ ಥರ ನನ್ನ ಲೈಫಲ್ಲಿ ನಾನು ಇರೋದು. ಸುಮ್ಮನೆ ಅದಕ್ಕೆ ವೆಯ್ಟ್ ಮಾಡು ಹೇಳ್ತಾರಲ್ಲ, ವೆಯ್ಟ್ ಮಾಡಿದ್ರೆ ವಿಲ್ ಗೆಟ್ ದ ಬೆಸ್ಟ್ ಅಂತ. ನೋಡಿ ಇದಕ್ಕೆ ನಾನು ವೆಯ್ಟ್ ಮಾಡಿಲ್ಲ, ಆದರೂ ಬೆಸ್ಟ್ ಸಿಕ್ಕಿದೆ ನನಗೆ. ದಟ್ಸ್ ವಾಟ್ ಇಟ್ಸ್ ಆಲ್ ಅಬೌಟ್ ದ ಮೈಂಡ್ ಸೆಟ್. ಪಾಸಿಟಿವ್ ಮೈಂಡ್ ಸೆಟ್ ಬೇಕು ನಿಮ್ಗೆ ಅಷ್ಟೇ. ಆದರೂ ಬಾಯ್ಸ್, ನೀವು ತಾರು ಮತ್ತು ಜಿಮ್ನಿ ಕಂಪೇರ್ ಮಾಡಿದ್ರೆ ಜಿಮ್ನಿ ಆಸ್ ದ ಮೋರ್ ಕೇಪಬಿಲಿಟಿ ಆಫ್ ರೋಡ್ದು. ತಿಂದ ಹಾಕ್ಬಿಡುತ್ತೆ ತಾರ್ನ. ಲೈಕ್ ನನಗೂ ತಾರ್ ಇಷ್ಟ, ಗತ್ತು ಆ ರಗಡ್ ಲುಕ್ಕು. ಬಟ್ ಏನು ಗೊತ್ತಾ, ಆಫ್ ರೋಡ್ ಒಳ್ಳೆ, ಟು ಬಿ ಆನೆಸ್ಟ್ ವೆಯ್ಟ್ ಇರಬಾರ್ದು ಕಾರ್ಗಳು. ಅದು ಆಫ್ ರೋಡ್ ಮಾಡೋರು ಗೊತ್ತಿರುತ್ತೆ. ಈ ಖಾಲಿ ಪಲಾವ್ಗಳು ಸುಮ್ಮನೆ ಬಂದು ಕಂಪೇರು, ಅದು ಇದು ರೇಟು ಅದು ಇದು ಅಂತಾರೆ. ಸೊ ಮೇಯ್ನಾಗಿ ಕಾಂಟೆಂಟ್ ಇಷ್ಟ ಆಯಿತು ಅನ್ಸುತ್ತೆ. ಸೊ ಏನು ಮಾಡ್ಬೇಕು ಗೊತ್ತಲ್ಲ, ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್. ಸೊ ನೋಡಿ ಇವಾಗ ನಮ್ಮ ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರಕ್ಕೆ ಬಂದು ಏನಕ್ಕೆ ಹೇಳಿ, ಕಾಫಿ ಕುಡಿಯೋಕ್ಕೆ ಬಾಯ್ಸ್, ಕಾಫಿ ಕುಡಿಯೋಕ್ಕೆ. ನೋಡಿ ಮುಂಗಾರು ಕೆಫೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನೋಡಿ ನಮ್ಮ ಹುಡುಗರು ಅಂದ್ರೆ ಹಿಂಗೆ ಕಾಫಿ ಕುಡಿಯೋಕ್ಕೆ 100 ಕಿಲೋಮೀಟ್ರ್ನೂ ಹೋಯ್ತೀವಿ, 1000 ಕಿಲೋಮೀಟ್ರ್ನೂ ಹೋಯ್ತೀವಿ.